ಈಗ ಬೇಸಿಗೆ ಒಳಗೆ ನೀರಿನ ಭಾಳ ತ್ರಾಸ ಆಗ್ತದೆ ಕಾಗೋಡ. ನಾವು ಅಥಣಿ ಆಯಿತು ಕಾಗವಾಡದು ಸನ್ಮಾನ್ಯ ಶ್ರೀಮಂತ್ ಪಾಟೀಲ್ ತಾತೆ ಅವರು ನಾವು 18ರಿಂದ 23ವರೆಗೆ ಮೊದಲೆಲ್ಲ ಕಂಪ್ಲೀಟ್ ಕೃಷ್ಣಾ ನದಿ ಒಣಗಿತ್ತು. ಸನ್ಮಾನ್ಯ ರಮೇಶನ್ನ ಜಾರಕಿಹೊಳಿ ಅವ್ರ ಭೇಟಿಯಾಗಿ ನಾವು ಇವತ್ತು ಅಥಣಿ ಒಳಗೆ ಕಾಗವಾಡದಾಗ ನಾವು ಮಾಡಿವಂತೇಳಿ ಹೇಳ್ತೀವಿ. ಇದ್ರ ಹಿಂದಿನ ಶಕ್ತಿ ಸನ್ಮಾನ್ಯ ರಮೇಶನ್ನ ಜಾರಕಿಹೊಳಿ ಅವ್ರದಾಗ 18ರಿಂದ 23ವರೆಗೆ ಮೊದಲು ಹೊಳಿ ಖಾಲಿ ಇರ್ತಿತ್ತು. ಖಾಲಿ ಆಗಲ್ದಂಗೆ ನಾವು ನೋಡ್ಕೊಂಡು ಬಂದಂಥವ್ರು ಇದ್ದೀವಿ. ಈಗ ಮೊನ್ನೆ ಅದು ಸಹಿತ ಮೌಖಿಕವಾಗಿ ಅವ್ರ ಜೊತೆಗೆ ಮಾತಾಡಿದ್ದೀವಿ ನಾವು. ಇಲ್ಲ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸನ್ಮಾನ್ಯ ಫಡ್ನವೀಸ್ ಅವರು ಭಾಳ ವಿಶೇಷವಾದಂಥ ಆತ್ಮೀಯತೆ ಇದೆ, ತಾವು ಹೋಗಿ ಅದನ್ನು ಮಾಡ್ಬೇಕಂತ. ಇಲ್ಲ ನಾವಂತೂ ಮಾಡೋಣ ಅಂತ ಅಂದಿದ್ದಾರೆ. ಅವರು ಕೂಡ ಮಾತಾಡಿವಂತೇಳಿ ಹೇಳಿದರು. ನಾನು ಭಾಳ ಸ್ಪಷ್ಟಪಡಿಸ್ತೇನೆ, ಇವತ್ತು ಇದರಲ್ಲಿ ರಾಜಕಾರಣ ಆಗಬಾರ್ದು. ನಾವು ಮಾಡೋದಿಲ್ಲ, ಅವರು ಈಗಿದ್ದಂಥ ಶಾಸಕರು ಮಾಡ್ತಾ ಇದ್ದಾರೆ. ನಾವು ಅಮ್ಮಾಜೇಶ್ವರಿ ನಾವು ಮಾಡಿದಂಥದ್ದು ಜಗಜ್ಜಾಹಿರ ಐತಿ. 1486 ಕೋಟಿ ಸಾಕಷ್ಟು ವೇದಿಕೆಯಲ್ಲಿ ನಾನು ಕೇಳಿದ್ದೀನಿ. ಸನ್ಮಾನ್ಯ ರಮೇಶನ್ನ ಜಾರಕಿಹೊಳಿ ಅವರು ನೀರಾವರಿ ಮಂತ್ರಿ ಇದ್ರಂತೂ ಮಾತ್ರ ಅದು ಸಾಧ್ಯ ಆಗಿದೆ. ಅಂಥದ್ದನ್ನು ಇವರು ನಾವು ಮಾಡಿವಂತಾರೆ. ಇವತ್ತೆಲ್ಲನೂ ಇವತ್ತು ಅಥಣಿ ಒಳಗೆ ಬಸವೇಶ್ವರ ಯಾತ್ರೆವಾರಿ ಕೊಡುಗೆನೂ ನಮ್ಮದೇ ಇದೆ, ಅದನ್ನು ನಾವು ಮಾಡಿವಂತಾರೆ. ಇವತ್ತು ನೀರಾವರಿ ಕೃಷ್ಣಾ ನದಿಗೆ ನಾವು ರಾಜಕೀಯ ಮಾಡಲ್ದೆ ಸನ್ಮಾನ್ಯ ರಮೇಶನ್ನ ಜಾರಕಿಹೊಳಿ ಅವ್ರ ನೇತೃತ್ವ ಒಳಗೆ ಅನ್ನೋದು ಮತ್ತೊಮ್ಮೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗುತ್ತೆ. ದಯವಿಟ್ಟು ಕೈ ಮುಗಿತಾರೆ. ಅವ್ರ ನೇತೃತ್ವ ಒಳಗೆ ಫಡ್ನವೀಸ್ ಅವ್ರಿಗೆ ಭೇಟಿಯಾಗಿ ತರುವಂಥ ಪ್ರಯತ್ನ ಮಾಡ್ತೀವಿ. ನಾವು ಇನ್ನು ನಾವು ಮಾಡಿವ ಅಂತ ಅನ್ಕೋತ ಹೋಗೋದಕ್ಕೆ ನಾವು ರಾಜಕಾರಣ ಮಾಡಿದ್ವಿ. ರೊಕ್ಕ ಕೊಟ್ಟದ್ರು ನಾವು ನೀರು ಅದಕ್ಕೆ ರಮೇಶನ್ನ ಜಾರಕಿಹೊಳಿ ನೇತೃತ್ವ ಒಳಗೆ ಕೃಷ್ಣಾ ನದಿಗೆ ನೀರು ತಂದಂಥವಿದ್ದೀವಿ. 2015ಕ್ಕಿಂತ ಮೊದಲು ಅವತ್ತಿನ ನೀರಾವರಿ ಮಂತ್ರಿ ನಮ್ಮ ಜಯವಂತ್ ಪಾಟೀಲನ್ನು ಮಹಾರಾಷ್ಟ್ರ ಶ್ರೀಮಂತ್ ಪಾಟೀಲನ್ನವ್ರು ನಮ್ಮನ್ನು ಕರ್ಕೊಂಡು ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಕರ್ಕೊಂಡು ಹೋಗಿ ಜಾಯಿಂಟ್ ಹಲವಾರು ಯೋಜನೆಗಳನ್ನು ಮಾಡಿ ಇವನ್ ಬ್ಯಾಸಿಗೆ ಒಳಗೆ 2 TMC ನೀರು ತರುವುದು MOU ನನ್ನ ಕಡೆ ಡಾಕ್ಯುಮೆಂಟ್ಸ್ ಅದಾವೆ. ತರುವಂಥ ಲೆವೆಲ್ ಒಳಗೂ ತಂದಂಥವ್ರು ಇದ್ದೇವೆ. ಅವತ್ತು ಭಾಳ ಸ್ಪಷ್ಟವಾಗಿ ಹೇಳಿದ್ವು, ನಾವು ಆಮಿ ಪಾಣಿ ವಿಕತ್ ನೈ, ಪಾಣಿ ಗ್ಯಾ ಪಾಣಿ ದ್ಯಾ ಅಂದಾಗಿ 2500 ಕೋಟಿ ರೂಪಾಯಿದ್ದು ಜೂನ್ದಿಂದ ಅಕ್ಟೋಬರ್ವರೆಗೆ ಜತ್ತಿಗೆ ಬಿಡುವಂಥ ಒಂದು DPR ಕೂಡ ಮಾಡಿದ್ದೀವಿ ನಾವು. ಇನ್ನು ಸಾಂದರ್ಭಿಕವಾಗಿ ಗೌರ್ಮೆಂಟ್ ಚೇಂಜ್ ಆಯಿತು, ಅದಾಯಿತು, ವಿಷಯಗಳು ಬೇರೆ. ಇವತ್ತಿಗೂ ಕೂಡ ಇವರು ಒಟ್ಟ ತಮ್ಮೆಲ್ಲ ಪರವಾಗಿ ತಾತ್ಯಾರು ನಾವು ಅಥವಾ ನಮ್ಮೆಲ್ಲ ಮುಖಂಡರು ಅವ್ರಿಗೆ ಕಾಳಜಿ ಅದ, ಮೌಖಿಕವಾಗಿ ಮಾತಾಡಿದಾಗ ಅದನ್ನು ಮಾಡಿಸುವಂಥ ಪ್ರಯತ್ನ ನಮಗೆ ಭಾಳ ವಿಶ್ವಾಸ ಇದೆ. ಈ ಭಾಗದ ಅಣ್ಣವ್ರಂದ್ರೆ ಮಾತಾಡಬೇಡ ಅಂತ ಅವ್ರು ಏನು ಮಾಡ್ಯಾಕಂತಾರೆ ನಾವು ನಿಮಗೆ ತಪ್ಪು ತಿಳಿಬೇಡ್ರಿ, ನೀವು ಮಾತಾಡೋದು ಕರೆಕ್ಟ್ ಐತೆ. ಅವ್ರು ಯಾವ್ದಾರ ಅಂದ ಕೂಡಲೇ ಗೋಕಾಕ್ ಆಗತ್ತೆ ಅಂತೇಳಿ ದಿಶಾಗುಲ್ ಮಾಡಾಕತ್ತಾರ. ಅದಕ್ಕೆ ನಾವು ಅಂತೀವಿ, ನೀವು ಅದಕ್ಕೂ ತಲೆ ಕೆಡಿಸ್ಬೇಡ್ರಿ. ನಮ್ಮ ಅಥಣಿ ಜನರಿಗೆ ಎಲ್ಲ ಗೊತ್ತೈತಿ, ತಮ್ಮೆಲ್ಲ ಪ್ರೀತಿ ಐತಿ, ನೀವ ನಮಗೆ ಶಕ್ತಿ ಅದ ರೀ. ಥ್ಯಾಂಕ್ ಯು.